ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಪ್ರಥಮ PUCಯ ಒಂದು ಕನ್ನಡ ಪ್ರಿಪ್ರೇಟರಿ ಎಕ್ಸಾಮಿನ ಕ್ವಶನ್ ಪೇಪರನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆಯಿಂದ ನಿಮ್ಮ ಕೆಲವೊಂದು ಕಾಲೇಜುಗಳಲ್ಲಿ ಇನ್ನೂ ಪ್ರಿಪ್ರೇಟರಿ ಎಕ್ಸಾಮ್ಸು ನಡೀತಾ ಇದೆ. ಸೊ ಅದಕ್ಕೆ ನಿಮಗೂ ಕೂಡ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ, ಹಾಗೆ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಪ್ರಿಪ್ರೇಟರಿ ಕ್ವಶನ್ ಪೇಪರಿನ ರೀತಿಯಲ್ಲಿಯೇ ಕ್ವಶನ್ ಪೇಪರ್ಸು ಕೂಡ ತೆಗೆಯೋದ್ರಿಂದ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಹಾಗಿದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆ ವಿಭಾಗದಲ್ಲಿ 10 ಈಗಾಗಲೇ ನಿಮಗೆ ಗೊತ್ತಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 10 ಮಲ್ಟಿಪಲ್ ಚಾಯ್ಸು, ಒಂದೊಂದಕ್ಕೆ ಒಂದೊಂದು ಅಂಕಗಳು ಇರುತ್ತೆ. ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಆನರಿವಂ ಪೃಥೈ ಅರಿವಳ್ ದಾನವರಿವನರ್ಕರ್ನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆದಾರು ಮರಿಯಂಗಾಧಿಪತಿ ಅನ್ನುವಂತಹದ್ದು ಪ್ರಶ್ನೆ. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂತಹದ್ದು ಪ್ರಶ್ನೆ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ: ಸೂರ್ಯ, ಸಹದೇವ, ಕೃಷ್ಣ ಮತ್ತು ನಕುಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದಂತಹ ಉತ್ತರ ಸಹದೇವ ಅಂತ. ಅಲ್ಲಮಪ್ರಭುವಿನ ಅಂಕಿತ ಯಾವುದು ಅಂತ ಕೇಳಿದ್ದಾರೆ. ಹಾಗೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅನ್ನುವಂಥದ್ದು, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅನ್ನುವಂಥದ್ದು, ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ, ಅಡವಿಯಲ್ಲಿ ಅಂತ ಆಯ್ಕೆಗಳಿದೆ. ಇದರಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕಾಗುತ್ತೆ. ಮಾದೇವ ಎಲ್ಲಿ ಹೊರಗಿದ್ದಾನೆ ಅನ್ನುವಂಥದ್ದು. ಹಾಗೆ ಮುಂದಿನದು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂತ ಇದೆ. ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹಾಗೆ ಮುಂದಿನದು ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಅಂತ ಕೇಳಿದ್ದಾರೆ. ಮುಂದಿನದು ರಾಜಕುಮಾರರಿಗೆ ಬಂದಂತಹ ರೋಗ ಯಾವುದು ಅಂತ ಇದೆ. ಲೇಖಕರು ಸಿಪಾಯಿ ದಂಗೆಯನ್ನು ಏನಂತ ಕರೆದ್ರು ಅಂತ ಇದೆ. ಹಾಗೆ ಸ್ವತಂತ್ರ ಸಂಗ್ರಾಮ, ಹಾಗೆ 1857 ದಂಗೆ, ರೈತರ ದಂಗೆ, ಹಾಗೆ ಕಿತ್ತೂರು ದಂಗೆ ಅಂತ ಇದೆ. ಇವುಗಳಲ್ಲಿ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ಸರ್ಕಾರ ರಂಗಾರಾವ್ ಅವ್ರಿಗೆ ನೀಡಿದಂತಹ ಬಿರುದು ಯಾವುದು ಅನ್ನುವಂಥದ್ದು ಪ್ರಶ್ನೆ. ಮುಂದಿನ ಒಂದು ಮೇನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದು 5 ಬಿಟ್ಟ ಸ್ಥಳಗಳು ಇರುತ್ತೆ. ಅದರಲ್ಲಿ 5ಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವಂತಹ ಅಂಶ ಯಾವುದು ಅಂತ ಇದೆ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಇದಕ್ಕೆ ಸರಿಯಾದಂತಹ ಉತ್ತರ ಕಾರ್ಬೋಹೈಡ್ರೇಟು. ಹಾಗೆಯೇ ಕಪಿಲ ವಸ್ತುವಿನ ಹಿಂದಿನ ಹೆಸರೇನು ಅಂತ ಇದೆ. ಕಪಿಲ ವಸ್ತುವಿನ ಹಿಂದಿನ ಹೆಸರು ಲಾರ್ಕೋಟ್ ಅಂತ ಹೇಳ್ಬಿಟ್ಟು. ಹಾಗೆ ಕುದ್ಮಲ್ ರಂಗಾರಾವ್ ಅವರು ವಕೀಲರೆಂದು ಪ್ರಸಿದ್ಧರಾಗಿದ್ದರು. ಯಾವ ವಕೀಲರು ಅಂತ, ಬಡವರ ವಕೀಲರು ಅಂತಲೇ ಅವರು ಪ್ರಸಿದ್ಧರಾಗಿರ್ತಾರೆ. ಶಕುಂತಲೆಯ ತಾಯಿಯ ಹೆಸರೇನು ಅಂತ ಇದೆ. ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಹಾಗೆ ಮುಂದಿನದು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡಬಾರದೆಂದು ಹೇಳಿದವರು ಯಾರು ಅಂತ ಅಂದರೆ ಗಾಂಧೀಜಿಯವರು. ಹಾಗೆ ಮುಂದಿನದು ಹೊಂದಿಸಿ ಬರೆಯಿರಿ ಇದೆ. ಇದು ಕೂಡ 5 ಅಂಕಗಳಿಗೆ ಇರುತ್ತೆ. BC ರಾಮಚಂದ್ರ ಶರ್ಮಾಗೆ ಲೋಕೇಶ್ ಅಗಸನಕಟ್ಟೆ, HL ಪುಷ್ಪ, ಲಕ್ಕೂರು C ಆನಂದನವರು, ಬಸವರಾಜ್ ಉಕ್ಕಂದ್ರವರು. ಇವ್ರಿಗೆ ಸರಿಯಾದಂತಹ ಹೊಂದಿಕೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕಾವೇರಿ ನದಿಯ ಮಹಿಮೆ ಯಾವುದು ಅಂತ ಕೇಳಿದ್ದಾರೆ. ಹಾಗೆ ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಅನ್ನುವಂಥದ್ದು. ಹಾಗೆ ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಅನ್ನುವಂಥದ್ದು. ಕತ್ತರಿ ಮತ್ತು ಸೂಜಿಯ ಕೆಲಸ ಯಾವುದು ಅಂತ ಇದೆ. ಇದು ಪದ್ಯಗಳಿಗೆ ಸಂಬಂಧಿಸಿದ್ದಾದರೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ನಮ್ಮ ರಾಜ್ಯ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅನ್ನುವಂಥದ್ದು. ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದಂತಹ ಪ್ರಶ್ನೆಗಳು ಯಾವುವು ಅಂತ ಇದೆ. ರಂಗಾರಾವ್ ಅವರ ಸಮಾಧಿಯ ಮೇಲೆ ಬರೆದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಮುಂದಿನದು ಯಾವುದಾದರೂ 3 ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಪ್ರಶ್ನೆ: ಸಾಹುಕಾರನು ತನ್ನ ಆಸ್ತಿಯನ್ನು ಹೇಗೆ ಹಂಚಿದ ಅನ್ನುವಂಥದ್ದು. ಇದು ನಾಟಕಕ್ಕೆ, ಬೋಳಶಂಕರ ನಾಟಕಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರುತ್ತಾನೆ. ಹಾಗೆ ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ ಅನ್ನುವಂಥದ್ದು. ಬೋಳಶಂಕರ ಏನೆಂದು ಡಂಗೂರ ಸಾರಿಸುತ್ತಾನೆ. ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ 2 ವಾಕ್ಯಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಪದ್ಯಗಳಿಗೆ ಸಂಬಂಧಿಸಿರುವುದು. 3 ಕೊಟ್ಟಿರ್ತಾರೆ, ಅದರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಇಲ್ಲಿ
ಒಂದೊಂದಕ್ಕೆ ಉತ್ತರಿಸಿದರೆ 3 ಅಂಕ ಇರುತ್ತೆ. ಒಟ್ಟಾರೆ 6 ಅಂಕಗಳು. ನಿನ್ನೊರೆಗೆ ದೊರೆಗೆ ಗಂಡರು ಮೊರೆ ಅನ್ನುವಂಥದ್ದು. ಹಾಗೆ ಕಾವೇರಿ ಸೋಂಕಿದರೆ ಪಾಪಮಂ ಸೋವೇರೆ ಅನ್ನುವಂತಹದ್ದು. ಹಾಗೆ ಕಾಯಿಯಲ್ಲಿ ನಿನ್ನ ಕೆಡವದಿರಲಿ ಅಂತ ಅನ್ನುವಂತಹದ್ದು. ಹಾಗೆ ಮುಂದಿನದು ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು. ಯಾವುದಾದರೂ 2ಕ್ಕೆ ಸಂದರ್ಭವನ್ನು ಸೂಚಿಸುವ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಅಡ್ಡೆಗೋಡೆ ಮೇಲೆ ದೀಪ ಇಟ್ಟಂತೆ ಅನ್ನುವಂಥದ್ದು. ಹಾಗೆ ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಯಾರು ಅನ್ನುವಂಥದ್ದು. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ. ಇದು ನಾಟಕಗಳಿಗೆ ಸಂಬಂಧಿಸಿದ್ದಾಗಿತ್ತು. ಹಾಗೆ ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇದು 4 ಅಂಕದ ಪ್ರಶ್ನೋತ್ತರಗಳಂತೆ. ಮೊದಲಿಗೆ ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಕೊಟ್ಟರೆ, ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅನ್ನುವಂತಹದ್ದು. ಹಾಗೆ ಗಟ್ಟಿ ಬಾಳೆಯನ ವಚನಗಳ ಅಂಶಗಳೇನು ಅಂತ ಇದೆ, ಆಶಯಗಳೇನು ಅಂತ ಇದೆ. ಸರಸ್ವತಿ ಸಚಿವ ಮಂಡಲನ ಕುರಿತು ಬರೆಯಿರಿ ಅಂತ ಕೇಳಿದರೆ. ಹಾಗೆ ಮುಂದಿನದು ಕೆಳಗಿನ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ಗದ್ದೆಗಳಿಗೆ ಸಂಬಂಧಿಸಿರುವಂತಹದ್ದು. ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಿಸಿದ್ದು ಹೇಗೆ ವಿವರಿಸಿ ಅಂತ ಕೇಳಿದರೆ. ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದಂತಹ ಕತೆ ಯಾವುದು ಅಂತ ಇದೆ. ಹಾಗೆ ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು ಅಂತ ಇದೆ. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸಿದರು ಅನ್ನುವಂಥದ್ದು. ಮುಂದೆ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು. ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೇಳಿದರೆ. ಪೃಥೆ ಅಂದರೆ ಯಾರು ಅಂತೆ. ಅರ್ಥ ಪೃಥೆ ಅಂದರೆ ನಿಮಗೆ ಗೊತ್ತಿರ್ಬೋದು. ಪೃಥೆ ಅಂದರೆ ಕುಂತಿ ಅಂತ ಹೇಳ್ಬಿಟ್ಟು. ತುರಗ ಹಾಗೆ ದುಸ್ತರ. ಹಾಗೆ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ. ಮುಗಿಬೀಳು ಅನ್ನುವಂಥದ್ದು ಅಡಿಪಾಯ, ಕಣ್ಣರಳಿಸು. ಕೆಳಗಿನ 2 ಪದಗಳಿಗೆ ತದ್ಭವವನ್ನು ಬರೆಯಿರಿ ಅಂತ ಕೇಳಿದರೆ. ಕೀರ್ತಿ ಅನ್ನುವುದಕ್ಕೆ ಕೀರುತಿ, ಪ್ರಸಾದ ಅನ್ನುವಂಥದ್ದಕ್ಕೆ ಹಸಾದ, ಆಶ್ಚರ್ಯ ಅನ್ನುವಂಥದ್ದಕ್ಕೆ ಆಶ್ಚರ್ಯ. ಹಾಗೆ ಮುಂದಿನದು ಕೆಳಗಿನ 2 ಪದಗಳಿಗೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳಿದರೆ. ಸಂಗತಿ, ಲೌಕಿಕ, ಅಲೌಕಿಕ, ಸ್ವದೇಶ, ವಿದೇಶ. ಹಾಗೆ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ. ದಿನಕರ ಅಂದರೆ ಸೂರ್ಯ, ರವಿ ಅಂತಲೂ ಬರಿಬೋದು. ಹಾಗೆ ವಿಭು, ವಾರಿಧಿ ಅಂದರೆ ಏನು ಅಂತ ಅವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕಾಗುತ್ತೆ. ಮುಂದಿನದು ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ. ಅದರಲ್ಲಿ ಪುಸ್ತಕಗಳ ಮಹತ್ವ ಮತ್ತು ಯೋಗದ ಮಹತ್ವ ಅಂತ ಇದೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಪ್ರಥಮ PUCಗೆ ಸಂಬಂಧಿಸಿದಂತಹ ಪ್ರಬಂಧಗಳನ್ನು ಕೊಟ್ಟಿದ್ದೇನೆ. ಅವುಗಳನ್ನು ನೀವು ಅಭ್ಯಾಸ ಮಾಡಿದರೆ ನೀವು ಒಂದು ಎಕ್ಸಾಮ್ನಲ್ಲಿ ಪ್ರಬಂಧಗಳನ್ನು ಸುಲಭವಾಗಿ ಬರಿಬೋದು ಅನ್ನುವಂಥದ್ದು ನನ್ನ ಅನಿಸಿಕೆಯಾಗಿದೆ. ಹಾಗೆ ಮುಂದಿನದು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ. ನಿಮಗಾಗಲೇ ಗೊತ್ತಿದೆ, ಯಾವುದೇ ಪತ್ರಲೇಖನ ಹೆಸರು, ಊರು ನಮೂದಿಸಬಾರ್ದು. ಹಾಗೆ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಅಂತ ಇದ್ದಾರೆ. ಆ ಸಂಕೇತಾಕ್ಷರಗಳು ಅಂದರೆ ಉದಾಹರಣೆಗೆ ಆಬಕ ಹೆಸರಿಗಿರಬೇಕು, ಊರಿಗಕ್ಕ ಚಟತಪ್ಪ ಅಂತ ಇರಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಕೊನೆಯ ಮೇನು, ನಿಮ್ಮ ಪ್ರದೇಶಗಳ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗೆ ಬರ ಪರಿಹಾರ ಕಾರ್ಯ ಕೈಗೊಳ್ಳಲು ವಿನಂತಿ ಪತ್ರ ಬರೆಯಿರಿ ಅಂತ ಕೇಳಿದರೆ. ಹಾಗೆ ನಿಮ್ಮ ಕಾಲೇಜಿನ ಒಂದು ವಾರ್ಷಿಕೋತ್ಸವವನ್ನು ಕುರಿತು ಸ್ನೇಹಿತರಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿದರೆ. ಇಷ್ಟು ನಿಮ್ಮ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೋತ್ತರಗಳು. ಅಂದರೆ ಇವು ಕೂಡ ಪ್ರಿಪ್ರೇಟರಿಯ ಪೇಪರೇ ಆಗಿರುವಂತಹದ್ದು. ನಿಮ್ಮ ಯಾವುದಾದ್ರೂ ಕಾಲೇಜಿನಲ್ಲಿ ಇನ್ನೂ ಪ್ರಿಪ್ರೇಟರಿ ಆಗಿಲ್ಲ ಅಂದರೆ ಇವುಗಳನ್ನು ಕೂಡ ನೀವು ಅಭ್ಯಾಸ ಮಾಡ್ಕೋಬೋದು. ಜೊತೆಗೆ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಇದು ಪ್ರಿಪ್ರೇಟರಿ ಇಂತಹ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನೀವು ಆನ್ಯುವಲ್ ಪೇಪರಲ್ಲಿ ಸುಲಭವಾಗಿ ಉತ್ತರಿಸಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆ ಹೆಚ್ಚಿಗೆ ಪ್ರಿಪ್ರೇಟರಿಯನ್ನು ಪೇಪರ್ಸನ್ನು ನೀವು ಸಾಲ್ವ್ ಮಾಡೋದ್ರಿಂದ ನೀವು ಆಟೋಮೆಟಿಕ್ಕಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸುಲಭವಾಗಿ ಅಂಕಗಳನ್ನು ಹೆಚ್ಚಾಗಿ ಪಡೀತೀರ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಧನ್ಯವಾದಗಳು.